ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಸಭೆ ಮಾಡ್ತಾ ಇದ್ದೀವಿ. ಈ ಸಭೆಯಲ್ಲಿ ಇವತ್ತು ಹೊಸ ಪದಾಧಿಕಾರಿಗಳ ಆಯ್ಕೆ ಮತ್ತೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ದೇಶದಲ್ಲಿ ಏನ್ ಕೆಲಸ ಮಾಡ್ತಾ ಇದೀವಿ, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಬಿಟ್ಟು ಹೋಗಿದ್ದಾರೆ. ಈ ಅಮೃತದ ಪಾಲು ನಿಜವಾದ ಬಡವ್ರಿಗೆ ಹೋಗ್ಬೇಕು. ಆ ಬಡವ್ರಿಗೆ ಹೋಗದೆ ಇವತ್ತು ಶ್ರೀಮಂತರಾಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಹೊಸ ವಿಚಾರಗಳನ್ನ ಇಟ್ಕೊಂಡು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರಾದ್ಯಂತ ಕೆಲಸ ಮಾಡ್ತಾ ಇದೀವಿ. ಈ ರಾಷ್ಟ್ರಾದ್ಯಂತ ಕೆಲಸ ಮಾಡ್ತಾ ಇದೀವಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಿದ್ವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಕೆನೆ ಪದರದ ಬಗ್ಗೆ ಒಂದು ದೊಡ್ಡ ಆದೇಶನೂ ಬಂತು. ಈ ಆದೇಶ ಬಂದ್ರೆ ಈ ಆದೇಶಕ್ಕೆ ವಿರುದ್ಧವಾಗಿ ಕೆಲವರು ಇನ್ನೂ ಮಾತಾಡ್ತಾನೆ ಇದ್ದಾರೆ. ಇನ್ನು ಅದ್ರ ಬಗ್ಗೆ ಒಂದು ತೀರ್ಮಾನ ಆಗ್ಬೇಕಾಗಿದೆ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾರು ನಿಜವಾದ ಬಡವರಿದ್ದಾರೆ, ಯಾರು ಒಪ್ಪತ್ತು ಊಟಕ್ಕಿಲ್ಲದೆ ಇರ್ತಕ್ಕಂಥವ್ರು, ಆರ್ಥಿಕವಾಗಿ ಹಿಂದೆ ಇದ್ದವರು ಒಂದು ಗುಂಪು, ಆರ್ಥಿಕವಾಗಿ ಮುಂದುವರೆದವರು ಒಂದು ಗುಂಪು ಅಂತೇಳಿ ಹೊಸ ಯೋಜನೆಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ದಿಕ್ಕಿನಲ್ಲಿ ಇವತ್ತು ನಾವು ಮೀಸಲಾತಿಯನ್ನ ವಿರೋಧಿಸ್ತಾ ಇಲ್ಲ. ಮೀಸಲಾತಿಯ ಪದ್ಧತಿ ಬದಲಾವಣೆ ಆಗ್ಬೇಕು. ಮೀಸಲಾತಿಯ ಪದ್ಧತಿ ಬದಲಾವಣೆ ಆಗ್ಬೇಕಂದ್ರೆ ಯಾರು ಪಡ್ಕೊಂಡು ತಿಂತಾ ಇದ್ದಾರೋ ಅವರು ತಮ್ಮ ಅಣ್ಣ ತಮ್ಮಂದ್ರು ಅಕ್ಕಂಗಿರಿಗೆ ಬಿಟ್ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ. ಆ ಒತ್ತಾಯದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಾ ಇದೀವಿ. ಇವತ್ತು ತಾಲೂಕಿನ ಹೊಸ ಪದಾಧಿಕಾರಿಗಳ ಪಟ್ಟಿಯನ್ನು ಘೋಷಣೆ ಮಾಡೋದ್ರ ಮುಖಾಂತರವಾಗಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಕ್ರಿಯವಾಗಿ ಈ ಸಂಘಟನೆಯಲ್ಲಿ ತೊಡಸ್ಕೋಬೇಕು. ಯಾವುದೋ ರೋಲ್ ಕಾಲ್ಗಾಗೋ, ಯಾರ ಮೇಲೋ ದ್ವೇಷಕ್ಕಾಗೋ, ಯಾರ ಮೇಲೋ ಒಂದು ಅಟ್ರಾಸಿಟಿ ಕೇಸ್ ಆಗ್ಲೋ ಅಥವಾ ಯಾವುದೋ ಒಂದು ಸರ್ಕಾರಿ ಜಾಗದಲ್ಲೋ ಅಥವಾ ಖಾಸಗಿ ಜಾಗದಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಟು ರೋಲ್ ಕಾಲ್ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯಿಂದ ದೂರ ಇರಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಈ ಸಂಘಟನೆ ರಾಷ್ಟ್ರಾದ್ಯಂತ ಇದೆ, ರಾಜ್ಯ ಇಲ್ಲ. ಇದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ರಾಷ್ಟ್ರಾದ್ಯಂತ ಸಂಘಟನೆ ಮಾಡ್ತಾ ಇದ್ವಿ. ಎಲ್ಲಾ ರಾಜ್ಯಗಳಲ್ಲೂ ಇವತ್ತು ನಮ್ಮ ಸಂಘಟನೆ ಇದೆ. 100% ಎಲ್ಲಾ ರಾಜ್ಯಗಳಲ್ಲೂ ನಮ್ಮ ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದೇವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರೀಯ ಅಧಿವೇಶನ ಕರೆದಾಗ 26 ರಾಜ್ಯಗಳಿಂದ ರಾಜ್ಯಾಧ್ಯಕ್ಷಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಭಾಗವಹಿಸೋ ಜೊತೆಗೆ ಇವತ್ತು ನಮ್ಮ ಯೋಚನೆ ಇಷ್ಟೇನೆ, ನಾವು ಯಾವುದೇ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಮುಖ್ಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿರ್ತಕ್ಕಂಥ ಅಮೃತದ ಪಾಲು ನಿಜವಾದ ಕಟ್ಟ ಕಡೆಯ ಸಮಾಜಕ್ಕೂ ತಲುಪಿಸ್ಬೇಕು. ಆ ತಲುಪದೆ ಹೋದ್ರೆ ಅಂಬೇಡ್ಕರ್ ಕೊಟ್ಟಂತ ಶ್ರಮ ಸಾರ್ಥಕ ಆಗಲ್ಲ. ಅವ್ರ ಕನಸಾಗಿರ್ತದೆ. ಆ ಕನಸು ನನಸಾಗ್ಬೇಕಾದ್ರೆ ಮೀಸಲಾತಿಯನ್ನ ಯಾರು IAS, IPS, IRS, IFS ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, MLAಗಳು ತಿನ್ಕೊಂಡಿದ್ದಾರೆ. ಆ ಮೀಸಲಾತಿಯನ್ನ ಆ ತಿಂದಿರ್ತಕ್ಕಂಥ ಕುಟುಂಬಗಳಿಂದ ದೂರ ಇಟ್ಟು ನಿಜವಾದ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು, ಇವತ್ತು ಕೂಲಿ ಮಾಡ್ತಾ ಇರ್ತಕ್ಕಂಥವ್ರು, ಗುಡಿಸಲಿರೋಂಥವ್ರಿಗೆ ತಲುಪಲಿ ಅಂತಕ್ಕಂಥದ್ದು ನಮ್ಮ ಸಂಘಟನೆಯ ಮೇನ್ ಉದ್ದೇಶ. ಸಂಘಟನೆಗಳಲ್ಲಿ ಕೆಲವು ಮುಖಂಡರು ಮಾತ್ರ ಮೇಲೆ ಹಾಗೆ ಇರ್ತಾರೆ, ಸಂಘಟನೆಗೆ ಉಪಯೋಗಿಸ್ಕೊಂತಾರೆ. ಬಟ್ ಅವರ ಪರಿಸ್ಥಿತಿ ನೋಡಿದ್ರೆ ಹಾಗೆ ಅಲ್ಲ. ಇದು ಮೊದಲಿಂದ ನಾನು ಇದು ವಿರುದ್ಧವಾಗಿದ್ದೀನಿ. ಕೋಲಾರ ಜಿಲ್ಲೆನಲ್ಲಿ ನಾನು ಹುಟ್ಟಿ ಬೆಳೆದವನು, ಕೋಲಾರದಲ್ಲೇ PUC ಓದಂತವನು. ಆವತ್ತಿಂದ ನಾವು 84, 83 ಇದನ್ನೆಲ್ಲ ಗಮನಿಸಿದೀವಿ. ಮೀಸಲಾತಿಯನ್ನು ತಿಂತಕ್ಕಂಥವ್ರು ಮತ್ತೆ ಸರ್ಕಾರದ ಯೋಜನೆಗಳು ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಯಾವ್ದೋ ರೋಲ್ ಕಾಲ್ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗುವಂತ ಜನನೇ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸಂಘಟನೆಗಳು. ಅದು ಮನೆಗೆ ಒಂದೊಂದು ಸಂಘಟನೆ ಮಾಡ್ಕೊಂಡು ನಾನೇ ರಾಜ್ಯಾಧ್ಯಕ್ಷ ಅಂತಾರೆ. ಆದ್ರೆ ವಾಸ್ತವವಾಗಿ ರಾಜ್ಯಾಧ್ಯಕ್ಷಗಳಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಿದೆಯೋ ಅದನ್ನ ನನಸು ಮಾಡ್ತಕ್ಕಂಥ ಕೆಲಸಗಳನ್ನ ಯಾರೋ ಕೆಲವ್ರು ಮಾಡ್ತಾರೆ. ಇನ್ ಕೆಲವರು ಅಂಬೇಡ್ಕರ್ ಹೆಸರಿಗೆ ಮಸಿ ಬೆಳೆಯುವಂತ ಕೆಲಸಗಳು ಮಾಡ್ತಕ್ಕಂಥದ್ದು, ಎಲ್ಲೋ ಒಂದಷ್ಟು ರೋಲ್ ಕಾಲಿಗೆ ಹೊಟ್ಟೆ ಪಾಡುವಂತ ಕೆಲಸ ಮಾಡುವಂಥದ್ದು ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮ ಸಂಘಟನೆ ಉದ್ದೇಶ. ಅವ್ರಿಗೆ ಹೇಳೋದಿಷ್ಟೇನೆ, ಸ್ವಾಭಿಮಾನದಿಂದ ಬದುಕಿ ಸಮಾಜನ ಜಾಗೃತಿಗೊಳಿಸಿ ಅವ್ರಿಗೂ ಒಳ್ಳೇದನ್ನ ಬಯಸಿ ಮತ್ತೆ ಸರ್ಕಾರದ ಸಿಗೋ ಮೀಸಲಾತಿಯನ್ನ ಕೊನೆಯ ಸಾಲಲ್ಲಿರೋ ತಲುಪಿಸಿ ಅಂತಕ್ಕಂಥ ವಿಚಾರನ ನಾವು ಒತ್ತಾಯ ಮಾಡ್ತೀವಿ. ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಗೌರ್ನರ್ಗೆ, ದಲಿತ ಗೌರ್ನರ್ಗೆ ಕೆಲವು ರಾಜಕೀಯದ ಅಲ್ಲ. ಈಗ ಸಿದ್ದರಾಮಯ್ಯನವರು ₹1 ಕೊಟ್ಟು ಜವರಯ್ಯ ಅಂತಕ್ಕಂಥ ಒಬ್ಬ ಶೆಡ್ಯೂಲ್ ಕಾಸ್ಟ್ ನಮ್ಮ ತಾತನೋ ಮುತ್ತಾತನೋ 1936 ಕೊಂಡ್ಕೊಂಡಂತ ₹1 ಕೊಟ್ಟು ಆಕ್ಷನ್ಗಳು ತಗೊಂಡಂತ ಜಮೀನಿಗೆ ನಾನು ವಾರಸದಾರ ಅಂತ ಹೇಳ್ಕೊಂಡು ಓಡಾಡ್ತಾನೆ. ನನ್ನ ಹೆಂಡತಿಗೆ ಅದು ಹರ್ಷ ಕುಂಕುಮ ಬಂತು ಅಂತ ಹೇಳ್ತಾರೆ. ಅದ್ ಹೇಗ್ ಸಾಧ್ಯ ಆಗುತ್ತೆ? ನೀವು ಮಾಡಿರೋ ತಪ್ಪುಗಳಾಗಿದೆ. ಯಾರ್ದು ಆಸ್ತಿನ ನೀವು ಹೊಡ್ಕೊಂಡು, ಒಬ್ಬ ಶೆಡ್ಯೂಲ್ ಕಾಸ್ಟ್ ಆಸ್ತಿನ ಹೊಡ್ಕೊಂಡು ಇವತ್ತು ಸಮಾಜದಲ್ಲಿ ನಂದು ಅಂತ ಹೇಳ್ತಕ್ಕಂಥ ಕೆಲಸ ಅದು ತಪ್ಪು. ಆ ತಪ್ಪನ್ನ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಕೆಲವು ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರನ್ನ ಕೊಟ್ಟಿದ್ದಾರೆ. ದೂರ ಕೊಟ್ಟರೆ ಅದು ವಿಚಾರಣೆ ನಡೆದ್ರೆ ಏನ್ ತಪ್ಪಾಗ್ತದೆ? ಆ ತಪ್ಪಾಗೋದನ್ನ ರಾಜ್ಯಪಾಲರು ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂತವ್ರು ಅವ್ರಿಗೆ ಚಪ್ಪಲಿ ಹೊಡಿಯುವಂಥದ್ದು, ಅವ್ರಿಗೆ ಬೈಯಂಥದ್ದು ರಾಜ್ಯಪಾಲರು ರಾಜ್ಯಪಾಲ ಕೆಲಸ ಮಾಡಿದ್ರು. ತನಿಖೆ ಆದ್ರೆ ನಿಮ್ಗೆ ಅಷ್ಟೇ ಏನು. ನೀವು ತನಿಖೆ ಮಾಡ್ತಾರ ತಪ್ಪು ಅನ್ನೋದಿದ್ರೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿ, ಹೋರಾಟ ಮಾಡಬಾರ್ದು ಅಂತ ನಾನು ಹೇಳಲ್ಲ. ರಾಜ್ಯಪಾಲರು ಸಂವಿಧಾನಾತ್ಮಕವಾದಂತ ಹುದ್ದೆ. ಆ ಹುದ್ದೆಯನ್ನ ನೀವು ಅವಮಾನ ಮಾಡ್ತಕ್ಕಂಥದ್ದು ಒಂದು ದಲಿತ ಸಮಾಜಕ್ಕೆ ಮಾಡಿದಂತ ದೊಡ್ಡ ಅವಮಾನ. ಅದನ್ನ ನಾವು ದೊಡ್ಡ ಮಟ್ಟದಲ್ಲಿ ಅದನ್ನ ವಿರೋಧ ಮಾಡ್ತೀವಿ. ಸಂಘಟನೆ ಮುಖಾಂತರ ಅನೇಕ ತಾಲೂಕುಗಳಲ್ಲಿ ಕೆಲವರು ಮನೆಗಳಿಲ್ಲ, ಶೌಚಾಲಯಗಳಿಲ್ಲ. ಇದ್ರ ಮೇಲೆ ನಿಮ್ಮ ಸರ್ಕಾರದ ಸವಲತ್ತುಗಳು ಅವ್ರಿಗೆ ಮುಕ್ತ ಇದೆ.
ಇದ್ರ ಮೇಲೆ ನಿಮ್ಮ ಸಂಘಟನೆ ಯಾವ ರೀತಿ ಕೆಲಸ ಅಲ್ಲ, ಇವತ್ತು ಸರ್ಕಾರ SCP TSP ಹಣ ಅಂತ ಏನು ಮೀಸಲಿದೆ ಬಜೆಟ್ ಅಲ್ಲಿ, ಅದ್ರಲ್ಲಿ 25,000 ಕೋಟಿ ಫ್ರೀ ಗ್ಯಾರಂಟಿಗಳಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ನಾವು ಕೇಳೋದು, ಆ 25,000 ಕೋಟಿಯನ್ನ ಮುಳಬಾಗಲ್ಗೆ ಒಂದು 100 ಕೋಟಿ ಕೊಟ್ಟಿದ್ರೆ, 200 ಕೋಟಿ ಕೊಟ್ಟಿದ್ರೆ ಎಷ್ಟೋ ಮನೆಗಳು ತಯಾರಾಗ್ತಾ ಇದ್ವು. ಇವತ್ತು ಆ ಸೌಲಭ್ಯಗಳು ಮನೆಗಳಲ್ಲಿ ಇಲ್ದಿರ್ತಕ್ಕಂಥ, ಗುಡಿಸಲ್ಲಿ ಇರ್ತಕ್ಕಂಥವ್ರು, ಹೆಂಚು ಮನೆಯಲ್ಲಿ ಇರ್ತಕ್ಕಂಥವ್ರು, ಮಿದ್ದಿ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಅವಕಾಶ ಸಿಗ್ತಾ ಇತ್ತು. 25,000 ಕೋಟಿ ಅಂದ್ರೆ ತಮಾಷೆ ಕೆಲಸನ ಇದು? ಇದು ಸರ್ಕಾರ ಮಾಡ್ತಕ್ಕಂಥ ದ್ರೋಹ ಅಲ್ವೇ ದಲಿತರ ಮೇಲೆ? ಈ ದ್ರೋಹನ ಖಂಡಿಸ್ತೇವೆ. ನಾವು ಇದ್ರ ಬಗ್ಗೆ ಈಗಾಗಲೇ ಹೋರಾಟಗಳು ಮಾಡಿದ್ದೇವೆ, ಇನ್ನು ಮುಂದೆ ಮಾಡ್ತೇವೆ. ಸಂಘಟನೆ ಎಲ್ಲ ತಾಲೂಕಲ್ಲಿ ನಮ್ದಿದೆ. ಇನ್ನು ಸ್ವಲ್ಪ ಸಕ್ರಿಯವಾಗಿ ಮಾಡ್ಬೇಕು. ಅದಕ್ಕೆ ಇನ್ನೊಂದಷ್ಟು ಇಲ್ಲ ಮೊದಲಿಂದ ಇದೆ. ಹೊಸ ಪದಾಧಿಕಾರಿಗಳು ಹಾಕಿವಿ.